ಗುರುಜಿ ಈಗ ರಾಶಿ ಫಲವನ್ನ ಮುಂದುವರಿಸ್ತಾರೆ. ಗುರುಜಿ, ತುಲಾ ರಾಶಿಯಿಂದ ತಿಳಿಸ್ಕೊಡ್ಬೇಕಾಗಿತ್ತು. ಇನ್ನು ತುಲಾ ರಾಶಿ, ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ದಿನದ ಕೆಲಸಗಳಲ್ಲಿ ಸಾಕಷ್ಟು ಯಶಸ್ಸನ್ನು ನೋಡ್ತೀರಿ, ಮನಸ್ಸಿಗೆ ನೆಮ್ಮದಿ ತಂದುಕೊಳ್ತೀರಿ. ಜೊತೆಗೆ ಮಾಡ್ತಕ್ಕಂತಹ ಕೆಲಸವನ್ನು ಸಾರ್ಥಕತೆಯಿಂದಲೋ ಅಥವಾ ಇದರಿಂದ ಅಭಿವೃದ್ಧಿ ಆಗುತ್ತೆ ಅಂತಲೋ ಏನೋ ಒಂದು ಮನಸ್ಸಿಗಿರ್ತಕ್ಕಂತಹ ಸಂತೋಷ ಇದೆಯಲ್ಲ, ಇವತ್ತು ನಿಮಗೆ ಒಂದು ಹೊಸತನವಾಗಿ ಕಾಣ್ತಕ್ಕಂಥದ್ದಾಗಿರುತ್ತೆ. ಜೊತೆಗೆ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲೂ ಸಹಿತ ಅಷ್ಟೇ ಲಾಭವನ್ನೇ ಕಾಣ್ತೀರಿ. ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಯಾವುದೇ ಕೆಲಸ ಮಾಡಬೇಕಾದ್ರೂ ಭಯಭೀತರಾಗದಿರ ಧೈರ್ಯದಿಂದ ನೀವು ಕೆಲಸಗಳನ್ನು ಸಾಧನೆ ಮಾಡಿದ್ದೆ ಆದರೆ ಮಾಧ್ಯಾಹ್ನಿಕ ವೇಳೆಗೆ ಅಂದರೆ ಮಧ್ಯಾಹ್ನ 12 ಅಥವಾ 2 ಗಂಟೆ ಒಳಗಾಗಿ ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ಪ್ರಗತಿಯನ್ನೇ ಕಾಣುತ್ತೀರಿ. ಆದರೂ ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಇವತ್ತು ಎಚ್ಚರಿಕೆಯೂ ಬೇಕಾಗತ್ತೆ. ಮಧ್ಯಾಹ್ನ 2 ಗಂಟೆಯ ನಂತರ ನಿಮ್ಮ ಕೆಲಸಗಳನ್ನು ಯಾವುದೇ ಕೆಲಸ ಮಾಡಬೇಕಾದ್ರೂ ಹಿರಿಯರ ಮಾರ್ಗದರ್ಶನದೊಂದಿಗೋ ಅಥವಾ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರು ಯಾರಾದರೂ ಒಬ್ಬರಿಗೆ 1-2 ವಿಚಾರಗಳನ್ನು ತಿಳಿಸಿ ನಂತರ ನಿಮ್ಮ ಕೆಲಸಗಳನ್ನು ಮುಂದುವರಿಸ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ತುಲಾ ರಾಶಿಯಲ್ಲಿರ್ತಕ್ಕಂಥವರು ಸಂಜೆ ಸೂರ್ಯಾಸ್ತಮಾನದ ನಂತರ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು ಸಹಿತ ಇವತ್ತು ಸಮಂಜಸ ಅಲ್ಲ, ಸ್ವಲ್ಪ ಎಚ್ಚರಿಕೆ ಬೇಕು. ಇವತ್ತು ದುಡುಕಿ ತೀರ್ಮಾನ ತಂದುಕೊಳ್ತಕ್ಕಂಥದ್ದು, ಸಂಜಾ ಕಾಲದಲ್ಲಿ ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು ಮಾಡೋದ್ರಿಂದ ಈ ಸಮಸ್ಯೆ ಇವತ್ತಿಗೆ ಮುಗಿಯುವಂಥದ್ದಲ್ಲ, ಸಾಕಷ್ಟು ದಿನಗಳಾದರೂ ಈ ಸಮಸ್ಯೆಯಲ್ಲಿ ಇರಬೇಕಾಗತ್ತೆ. ಎಚ್ಚರ ಇರಲಿ, ಭಯಭಕ್ತಿಯಿಂದ ನಡೆದರೆ ಎಲ್ಲವೂ ಸಹಿತ ಸಿದ್ಧಿಯಾಗತ್ತೆ, ಒಳ್ಳೆ ಫಲಗಳು ಸಿದ್ಧಿಯಾಗತ್ತೆ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ, ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳಾಗ್ತಕ್ಕಂಥದ್ದು, ನೆಮ್ಮದಿ ಇಲ್ಲದಂಥ ರೀತಿ ಇರತಕ್ಕಂಥದ್ದು, ಏನೋ ಮಾಡ್ಲಿಕ್ಕೆ ಹೋಗಿ ಯಾವುದೋ ಸಮಸ್ಯೆಯನ್ನು ಹೆಗಲೇರಿಸ್ಕೊಳ್ತಕ್ಕಂಥದ್ದು, ಯಾರನ್ನೋ ಉದ್ಧಾರ ಮಾಡ್ತೀವಿ ಅಂತೇಳಿ ಮತ್ತೊಬ್ಬರು ಹಳ್ಳಕ್ಕೆ ಬೀಳ್ತಕ್ಕಂಥದ್ದು, ಒಟ್ಟಾರೆ ಇವತ್ತಿನ ಭವಿಷ್ಯತ್ತಲ್ಲೂ ಅಷ್ಟೊಂದು ಲಾಭದಾಯಕವಾಗಲ್ಲ ಅಥವಾ ಮನಸ್ಸು ಬಹಳಷ್ಟು ಚಂಚಲತೆ ಇರುತ್ತೆ. ಆದಷ್ಟು ದುಡುಕಿ ತೀರ್ಮಾನ ತಂದುಕೊಳ್ತಕ್ಕಂಥದ್ದು, ನಿಮ್ಮ ಮನಸ್ಸೊಳಗಿರ್ತಕ್ಕಂತಹ ನೋವು ಅಥವಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಮಾತನ್ನು ಸಮಂಜಸವಾಗಿ ಅದನ್ನು ಮತ್ತೊಬ್ಬರಲ್ಲಿ ಹೇಳ್ಕೊಳಕ್ಕಾಗದಿರ ಇಲ್ಲದ ಸಮಸ್ಯೆಗಳನ್ನು ಹೆದರಿಸಬೇಕಾದ ಪ್ರಸಂಗ ಎದುರಾಗುತ್ತೆ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಅಷ್ಟೇ ಅಲ್ಲದಿರ ಆರೋಗ್ಯದಲ್ಲೂ ಸಹಿತ ಸಾಕಷ್ಟು ನೋವನ್ನು ಅನುಭವಿಸ್ತಿರ್ತೀರಿ. ಸೊಂಟ ನೋವಾಗಲಿ, ಮೊಣಕಾಲು ನೋವಾಗಲಿ, ಕಾಲಿನ ಹೆಬ್ಬೆರಳುಗಳು ನೋವು ಬರ್ತಕ್ಕಂಥದ್ದಾಗಲಿ ಅಥವಾ ಅರ್ಧ ತಲೆನೋವಿಂದ ಒದ್ದಾಡ್ತಕ್ಕಂಥದ್ದು ಈ ಸನ್ನಿವೇಶಗಳು ಸಾಕಷ್ಟು ಕಂಡುಬರುತ್ತೆ. ಮಧ್ಯಾಹ್ನ 2 ಗಂಟೆಯ ನಂತರ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಕಾಣಬಹುದು. ಸ್ವಲ್ಪ ಜನಕ್ಕೆ 2 ಗಂಟೆ ನಂತರ ಸುಧಾರಣೆ ಕಾಣುತ್ತೆ, ಇನ್ನು ಸ್ವಲ್ಪ ಜನಕ್ಕೆ 4 ಗಂಟೆ ನಂತರ ಕಣ್ಣ ನೀರು ಹಾಕಬೇಕಾದ ಪ್ರಸಂಗನೂ ಎದುರಾಗುತ್ತೆ. ವೃಶ್ಚಿಕ ರಾಶಿಯವರು ಇವತ್ತು ಶನೈಶ್ಚರ ಮಂತ್ರವನ್ನು ಬಿಡದಿರ ಪಠನೆ ಮಾಡಿ. ಶನ್ನೋ ದೇವಿ ರವಿಷ್ಠಯೇ ಆಪೋ ಭವಂತು ಪೀತೇಂ ಶಯೋ ರವಿಷ್ಠವಂತನಃ ಶನೈಶ್ಚರಾಯ ನಮಃ. ಈ ಪ್ರಕಾರ ಶನೈಶ್ಚರ ಮಂತ್ರವನ್ನು ಪಠನೆ ಮಾಡಿ. ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ. ಮನೆಯಿಂದ ಆಚೆ ಹೊರಡುವಂತಹ ಕಾಲ ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂತಹ ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿ 1 ಉದ್ಧರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡು ನಂತರ ಆಚೆ ಹೊರಡೋದ್ರಿಂದ ಆರೋಗ್ಯವೂ ಸುಧಾರಣೆ ಆಗುತ್ತೆ, ಮನಸ್ಸಿಗೂ ಶಾಂತಿ ಸಿಗುತ್ತೆ, ಸ್ವಲ್ಪ ನೆಮ್ಮದಿ ನೋಡಬಹುದು. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರ ಪ್ರಕಾರ ಯಾವಾಗೂ ಜಯ ನಮ್ಮ ಕಡೆನೇ ಇದೆ, ನಾವು ಅಂದ್ಕೊಂಡಂಗೆ ಆಗುತ್ತೆ ಅಥವಾ ನಮಗೆ ಯಾರೊಬ್ಬರು ಸಹಾಯ ಮಾಡ್ತಾರೆ, ನಾವು ಅಂದ್ಕೊಂಡಂತಹ ಎಲ್ಲ ಕೆಲಸಗಳಲ್ಲೂ ಸಹಿತ ಕಾರ್ಯಸಿದ್ಧಿ ಇದೆ ಅಂತ ನೀವು ಅಂದ್ಕೊಂಡ್ರೆ ಇವತ್ತು ನಿಮ್ಮ ದಡ್ಡತನ ಆಗುತ್ತೆ. ಸಾಧ್ಯವಾದಷ್ಟು ನಾವು ಮಾಡ್ತಕ್ಕಂತಹ ಕೆಲಸಗಳಷ್ಟೇ ನಮ್ಮನ್ನು ಕಾಪಾಡ್ತಕ್ಕಂಥದ್ದು, ನಾವಿರ್ತಕ್ಕಂತಹ ರೀತಿ ನೀತಿ ಮಾತ್ರವೇ ಕಾಪಾಡ್ತಕ್ಕಂಥದ್ದು. ನಾವು ಹೇಗಿದ್ದೀವಿ, ಯಾವ ಪ್ರಕಾರ ನಡ್ಕೊಳ್ತಾ ಇದ್ದೀವಿ, ನಮ್ಮ ನಡವಳಿಕೆಗಳೇನು, ಸಮಾಜದಲ್ಲಿ ನಾವು ಹೇಗೆ ಬದುಕ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಇವತ್ತು ನಾವು ತೆಗೆದುಕೊಳ್ತಕ್ಕಂತಹ ನಿರ್ಣಯ, ತೆಗೆದುಕೊಳ್ತಕ್ಕಂಥ ತೀರ್ಮಾನ ಅಥವಾ ನಮ್ಮ ರೀತಿ ನೀತಿಗಳ ಬಗ್ಗೆ ಭಾಳಷ್ಟು ಆಲೋಚನೆ ಮಾಡುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಇವತ್ತು ಭೂಮಿಗೆ ಸಂಬಂಧಪಟ್ಟ ವಿಚಾರ ಇರಲಿ, ಆಫೀಸು ಕಚೇರಿಗಳಿಗೆ ಸಂಬಂಧಪಟ್ಟ ಕೆಲಸ ಇರಲಿ ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಆಗ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳಾಗಲಿ, ಇವೆಲ್ಲವೂ ಸಹಿತ ನಿಮ್ಮ ಹೆಗಲೇ ಇರುತ್ತೆ. ಇವತ್ತು ಯಾವುದೇ ಕೈಂಕರ್ಯವಿರಲಿ, ಯಾವುದೇ ಕೆಲಸ ಕಾರ್ಯವಿರಲಿ, ಏನೇ ಮಾಡಬೇಕಾದ್ರೂ ಅದನ್ನು ಸಾಧ್ಯವಾದಷ್ಟು ಅದನ್ನು ಅರ್ಥಗರ್ಭಿತವಾಗಿ ಆಲೋಚನೆ ಮಾಡಿ ಅದನ್ನು ಬೇಕಾದಂಥ ರೀತಿಯಲ್ಲೇ ಕೆಲಸ ಮಾಡಬೇಕೇ ವಿನಃ ದುಡುಕಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ ತೀರ್ಮಾನ ಮಾಡಿದ್ದೆ ಆದರೆ ಸಾಕಷ್ಟು ಸಮಸ್ಯೆಗಳೆದುರಾಗುತ್ತೆ. ಜೋಪಾನ. ಇವತ್ತು ನೀವು ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಲಾಭ ಸಿಕ್ಕಿ ನಿಮ್ಮಲ್ಲಿ ಒಂದು ಯಶಸ್ಸನ್ನು ನೀವು ಕಾಣಬೇಕಾದ್ರೆ ನೀವು ಪ್ರತಿನಿತ್ಯ ನಿಮ್ಮ ಕೈಂಕರ್ಯಗಳೇನಿದೆಯೋ ಪ್ರತಿನಿತ್ಯದ ಕೆಲಸದ ಜೊತೆಗೆ ಇನ್ನೊಂದು ಕೆಲಸವನ್ನು ಸೇರಿಸ್ಕೋಬೇಕು. ಇವತ್ತು ಶಿವಾಲಯಕ್ಕೆ ಹೋಗಿ ಬರ್ತಕ್ಕಂಥದ್ದನ್ನು, ಶಿವನ ದರ್ಶನ ಮಾಡಿ, ಶಿವನ ಆರಾಧನೆ ಮಾಡಿ, ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ, ಸಾಧ್ಯವಾದರೆ ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿಸಿ. ಆಗ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ, ಒಳ್ಳೆ ಫಲಗಳನ್ನು ಸಿದ್ಧಿಸ್ಕೊಳ್ತೀರಿ. ಒಳ್ಳೆಯದಾಗಲಿ.